ಮೇಡಮ್, ಈಗ ರಾಜ್ಯದ ಹಣಕಾಸಿನ ಸರ್ಕಾರದ ಖಜಾನೆಯಿಂದ ಕೊಡಬೇಕಾಗಿತ್ತು, ಅಸಾಮರ್ಥ್ಯದಲ್ಲಿ ಯಾಕೆ ಬರೀ ಆಗ್ತಾ ಇದೆ? ಚಂದ್ರಶೇಖರ್ ಅವರು ರಾಜ್ಯದ ಹಣಕಾಸಿನ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾರೆ ಮೇಡಮ್. ಪಗಾರ ಕೂಡ ಹಣ ಇಲ್ಲ, ಗುತ್ತಿಗೆದಾರರದ 60,000 ರೂಪಾಯಿ ಬಿಲ್ ಬಾಕಿ ಕೂಡ ಇದೆ. ಆಡಳಿತ ವ್ಯವಸ್ಥೆ ನನ್ನ ಬಾಯಿನ ಯಾಕೆ ತೆಗಿಸ್ತೀರಾ? ಗುತ್ತಿಗೆದಾರರ ಹಣವನ್ನ ಬಿಲ್ ಬಾಕಿ ಇದೆ, ಯಾವುದ್ರ ಸಲುವಾಗಿ ಬಿಲ್ ಬಾಕಿ ಇದೆ, ಅದನ್ನ ಮೂಲ ಕಾರಣ ನೀವೆಲ್ಲ ಕೇಳಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಸೈಂಟಿಫಿಕ್ ಅದನ್ನೇ ಹೇಳ್ತೀನಿ ನಾನು. ಸರ್ಕಾರ ಹೋಗುವಂಥ ಕೊನೆ 6 ತಿಂಗಳಲ್ಲಿ ಎಷ್ಟೋ ಸಾವಿರಾರು ಕೋಟಿ ಟೆಂಡರ್ ಇಲ್ಲದೆ, ವರ್ಕ್ ಆರ್ಡರ್ ಇಲ್ಲದೆ, ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಕೆಲಸ ಇವರೆಲ್ಲ ಮಾಡಿ ಹೋಗಿದ್ದಾರೆ. ಆ ಹೊರೆ ನಮ್ಮ ತಲೆ ಮೇಲೆ ಬಂದಿದೆ, ಅದಕ್ಕೋಸ್ಕರ ನಮಗೆ ಭಾರ ಆಗಿದೆ, ನಮ್ಮ ಬೆನ್ನು ಬಾಗ್ತಾ ಇದೆ ಹೊರತಾಗಿ ಕಾಂಗ್ರೆಸ್ನಿಂದ ಅಥವಾ ಗ್ಯಾರಂಟಿಯಿಂದ ಖಂಡಿತವಾಗ್ಲೂ ಇಲ್ಲ. ಇದು BJPಯವರ ತಪ್ಪಿನಿಂದ ಇವತ್ತು ಎಲ್ಲ ಕಾಂಟ್ರಾಕ್ಟರ್ಗಳು ಗೋಳು ಅಂದರೆ ತೊಂದರೆಯಲ್ಲಿ ಸಿಲುಕಿಕೊಂಡಿರೋದು. ಮೂಲ ಕಾರಣ BJPಯವರು. ಮೇಡಮ್, ಈಗ ರಾಜ್ಯದ ಹಣಕಾಸಿನ ಸರ್ಕಾರದ ಖಜಾನೆಯಿಂದ ಕೊಡಬೇಕಾಗಿತ್ತು, ಅಸಾಮರ್ಥ್ಯದಲ್ಲಿ ಯಾಕೆ ಬರೀ ಆಗ್ತಾ ಇದೆ? ಚಂದ್ರಶೇಖರ್ ಅವರು ರಾಜ್ಯದ ಹಣಕಾಸಿನ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾರೆ ಮೇಡಮ್. ಪಗಾರ ಕೂಡ ಹಣ ಇಲ್ಲ, ಗುತ್ತಿಗೆದಾರರದ 60,000 ರೂಪಾಯಿ ಬಿಲ್ ಬಾಕಿ ಕೂಡ ಇದೆ. ಆಡಳಿತ ವ್ಯವಸ್ಥೆ ನನ್ನ ಬಾಯಿನ ಯಾಕೆ ತೆಗಿಸ್ತೀರಾ? ಗುತ್ತಿಗೆದಾರರ ಹಣವನ್ನ ಬಿಲ್ ಬಾಕಿ ಇದೆ, ಯಾವುದ್ರ ಸಲುವಾಗಿ ಬಿಲ್ ಬಾಕಿ ಇದೆ, ಅದನ್ನ ಮೂಲ ಕಾರಣ ನೀವೆಲ್ಲ ಕೇಳಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಸೈಂಟಿಫಿಕ್ ಅದನ್ನೇ ಹೇಳ್ತೀನಿ ನಾನು. ಸರ್ಕಾರ ಹೋಗುವಂಥ ಕೊನೆ 6 ತಿಂಗಳಲ್ಲಿ ಎಷ್ಟೋ ಸಾವಿರಾರು ಕೋಟಿ ಟೆಂಡರ್ ಇಲ್ಲದೆ, ವರ್ಕ್ ಆರ್ಡರ್ ಇಲ್ಲದೆ, ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಕೆಲಸ ಇವರೆಲ್ಲ ಮಾಡಿ ಹೋಗಿದ್ದಾರೆ. ಆ ಹೊರೆ ನಮ್ಮ ತಲೆ ಮೇಲೆ ಬಂದಿದೆ, ಅದಕ್ಕೋಸ್ಕರ ನಮಗೆ ಭಾರ ಆಗಿದೆ, ನಮ್ಮ ಬೆನ್ನು ಬಾಗ್ತಾ ಇದೆ ಹೊರತಾಗಿ ಕಾಂಗ್ರೆಸ್ನಿಂದ ಅಥವಾ ಗ್ಯಾರಂಟಿಯಿಂದ ಖಂಡಿತವಾಗ್ಲೂ ಇಲ್ಲ. ಇದು BJPಯವರ ತಪ್ಪಿನಿಂದ ಇವತ್ತು ಎಲ್ಲ ಕಾಂಟ್ರಾಕ್ಟರ್ಗಳು ಗೋಳು ಅಂದರೆ ತೊಂದರೆಯಲ್ಲಿ ಸಿಲುಕಿಕೊಂಡಿರೋದು. ಮೂಲ ಕಾರಣ BJPಯವರು.